ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಮೇಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಫೌಂಡೇಶನ್ ಬಗ್ಗೆ ಮ್ಯಾಮ್ ಇನ್ಫಾರ್ಮೇಶನ್ ಕೊಡ್ತಾರೆ, ಬರ್ರಿ ಕೇಳೋಣ. ಹಾಯ್ ಹಲೋ, ನಾನು ನಿಮ್ಮ ರಂಜಿತಾ ಮಾತಾಡ್ತಾ ಇರೋದು. ಸೊ ಇವತ್ತಿನ ಇನ್ಫಾರ್ಮೇಶನ್ ಬಂದು ಫೌಂಡೇಶನ್ ಬಗ್ಗೆ ನೀಡ್ತಾ ಇದ್ದೀವಿ. ಫೌಂಡೇಶನ್ ಅಂದ ತಕ್ಷಣ ಎಲ್ಲರ ಕ್ವಶನ್, ನಾವು ಯಾವ ಫೌಂಡೇಶನ್ ಯೂಸ್ ಮಾಡಿದ್ರೆ ನಾವು ಚೆನ್ನಾಗಿ ಕಾಣ್ತೀವಿ ಅಂತ ಹೇಳಿ. ಸೊ ನಮಗೆ ಕ್ಲೈಂಟ್ಸ್ ಏನೇನು ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರೆ, ಫೌಂಡೇಶನ್ ಯಾವ್ದು ಕಂಪ್ನಿ ಚೆನ್ನಾಗಿದೆ, ಅದಾದ್ಮೇಲೆ ನನ್ನ ಸ್ಕಿನ್ನಿಗೆ ಯಾವ್ದು ಮ್ಯಾಚ್ ಆಗತ್ತೆ, ಆಮೇಲೆ ನಮ್ಮ ಮನೇಲಿ ಇರೋ ಎಲ್ಲರಿಗೂ ಒಂದೇ ಫೌಂಡೇಶನ್ ಯೂಸ್ ಮಾಡಬಹುದಾ. ಸೊ ಇದೆಲ್ಲದಕ್ಕೂ ಆನ್ಸರ್ ಏನಂತ ಹೇಳಿದ್ರೆ, ಎಲ್ಲರಿಗೂ ಒಂದೇ ಫೌಂಡೇಶನ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಬ್ರೊಬ್ರು ಸ್ಕಿನ್ ಟೈಪ್ ಒಂದೊಂದ್ ತರ ಇರುತ್ತೆ. ಅದಾದ್ಮೇಲೆ ಆಯಿಲಿ ಸ್ಕಿನ್ನು, ಡ್ರೈ ಸ್ಕಿನ್ನು, ಈ ತರ ಸ್ಕಿನ್ ಟೈಪ್ಸ್ ಇರುತ್ತೆ. ಆ ಸ್ಕಿನ್ ಟೈಪ್ ನ ನೋಡಿ ಫೌಂಡೇಶನ್ ನ ಯೂಸ್ ಮಾಡ್ಬೇಕಾಗತ್ತೆ. ಆಯಿಲಿ ಸ್ಕಿನ್ ಅವರಾದ್ರೆ ಮ್ಯಾಟ್ ಫಿನಿಶಿಂಗ್ ಯೂಸ್ ಮಾಡಿ, ಡ್ರೈ ಸ್ಕಿನ್ ಅವರಾದ್ರೆ ಗ್ಲೋ ಇರೋ ಫೌಂಡೇಶನ್ ನ ಯೂಸ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಸ್ಕಿನ್ ಪ್ರಿಪರೇಷನ್, ಬಿಫೋರ್ ಸ್ಕಿನ್ ಪ್ರಿಪರೇಷನ್ ನ ಮಾಡ್ಕೊಂಡು ಫೌಂಡೇಶನ್ ಯೂಸ್ ಮಾಡಿದಾಗ ತುಂಬಾ ರಿಸಲ್ಟ್ ಬರುತ್ತೆ. ಸೊ ನಾವ್ ಹೇಳೋದು, ಮೇಕಪ್ ಅಂದ ತಕ್ಷಣ ಫೌಂಡೇಶನ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ, ನಾನು ಯಾವ್ದಾದ್ರು ಕಂಪ್ನಿ ಫೌಂಡೇಶನ್ ಯೂಸ್ ಮಾಡಿದ ತಕ್ಷಣ ಫೇಸ್ ಬ್ಲ್ಯಾಕ್ ಆದಂಗೆ ಕಾಣುತ್ತೆ, ನನ್ನ ಫೇಸು ಆಡ್ ಆಗತ್ತೆ. ಸೊ ನಮ್ಮ ಸ್ಕಿನ್ ಥೆರಪಿಗಳು, ಕಲರ್ಸ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಸ್ಕಿನ್ ಟೈಪ್ ನ ಮತ್ತೆ ಸ್ಕಿನ್ ಕಲರ್ ನ ನೋಡಿ ಫೌಂಡೇಶನ್ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ನಾ ಇಂಥದೇ ಕಂಪ್ನಿ ಫೌಂಡೇಶನ್ ಯೂಸ್ ಮಾಡಿ ಅಂತ ಸಜೆಷನ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ಕಂಪ್ನಿಯಲ್ಲೂ ಎಲ್ಲಾ ವೆರೈಟೀಸ್ ಫೌಂಡೇಶನ್ ಇರುತ್ತೆ. ಸೊ ನಾವು ಇವತ್ತೊಂದು ಕಂಪ್ನಿ ರೆಫರ್ ಮಾಡಿದಾಗ ನಾಳೆ ಇನ್ನೊಂದು ಕಂಪ್ನಿ ಬಂದಾಗ ಅದ್ರದ್ದು ಯೂಸ್ ಮಾಡ್ಬೇಕೋ ಬೇಡವೋ ಅಂತ ನೀವು ಕನ್ಫ್ಯೂಸ್ ಆಗ್ತೀರಾ. ಸೊ ಹೇಳೋದು, ನಾವು ಯಾವ್ದಾದ್ರು ನೀವು ಫೌಂಡೇಶನ್ ಸೆಲೆಕ್ಷನ್ ಮಾಡ್ತೀನಿ ಅಂದ್ರೆ ಅಲ್ಲಿ ಸಜೆಷನ್ ಮಾಡೋರು ಇದಾರಾ, ಅಲ್ಲಿ ಈಗ ಎಲ್ಲ ನಾವಲ್ಟೀಸ್ಗಳಲ್ಲೂ ಒಬ್ರೊಬ್ರು ಸಜೆಷನ್ ಮಾಡ್ಲಿಕ್ಕೆ ಒಂದೊಂದು ಕಂಪ್ನಿಯವ್ರನ್ನ ಇದ್ದೇ ಇರ್ತಾರೆ. ಸೊ ಅಂತ ನಾವಲ್ಟೀಸಿಗೆ ಹೋಗಿ ಅವ್ರ ಹತ್ರ ನೀವು ಸ್ಕಿನ್ ನ ಟೆಸ್ಟ್ ಮಾಡಿಸಿ ಅಲ್ಲಿ ಫೌಂಡೇಶನ್ ನ ತಗೊಂಡು ನಿಮ್ ಸ್ಕಿನ್ಗೆ ಮ್ಯಾಚ್ ಆಗುವಂತ ಫೌಂಡೇಶನ್ ತಗೊಂಡು ಯೂಸ್ ಮಾಡಿದಾಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ನೀವು ಎಲ್ಲಾ ಸ್ಕಿನ್ನಿಗೂ ಅಂದ್ರೆ ನಾನೊಂದು ಫೌಂಡೇಶನ್ ತಗೊಂಡು, ಈಗ ನಾನೊಂದು ಫೌಂಡೇಶನ್ ಕಂಪ್ನಿ ತಗೊಂಡಿರ್ತೀನಿ, ಅದು ನನಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ, ನಮ್ಮ ಅಕ್ಕಂಗೂ ಅದನ್ನೇ ಯೂಸ್ ಮಾಡ್ಬೋದು ಅಂತ ನೀವೇನಂತೀರಾ, ನಿಮ್ ಸಿಸ್ಟರಿಗೂ ಕೊಡ್ತೀರಾ. ಅವ್ರು ಯಾಕೋ ಅದರಲ್ಲಿ ಕಲರ್ ಬ್ಲ್ಯಾಕ್ ಕಾಣ್ತಾ ಇರ್ತಾರೆ. ಯಾವಾಗ ನಿಮ್ ಸ್ಕಿನ್ ಒಂಥರ ಇರುತ್ತೆ, ನಿಮ್ ಕಲರ್ ಒಂಥರ ಇರುತ್ತೆ. ಸೊ ನಿಮ್ ಸಿಸ್ಟರ್ ಸ್ಕಿನ್ನೇ ಒಂಥರ ಇರುತ್ತೆ. ಬಟ್ ಇಬ್ಬರಿಗೂ ಒಂದೇ ಫೌಂಡೇಶನ್, ಒಂದೇ ಮೇಕಪ್ ಕಾಣಲ್ಲ. ಸೊ ಹಂಗಾಗಿ ಅವ್ರ ಸ್ಕಿನ್ ನ ಟೆಸ್ಟ್ ಮಾಡಿಸಿ ಆ ಸ್ಕಿನ್ನಿಗೆ ತಕ್ಕಂತ ಫೌಂಡೇಶನ್ ನ ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಾದ್ಮೇಲೆ ಲೋಯರ್ ಬಜೆಟ್ ಅಂದ್ರೆ ಬಜೆಟ್ ರೇಂಜ್ ಅಲ್ಲೂ ಫೌಂಡೇಶನ್ ಇದೆ. ಲೋಯರ್ ಬಜೆಟ್ ಫೌಂಡೇಶನ್ ತಗೋಬಹುದು, ಹೈಯರ್ ಬಜೆಟ್ ಫೌಂಡೇಶನ್ ತಗೋಬಹುದು. ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಹೈಯರ್ ಇರೋದು ಕ್ವಾಲಿಟಿ ಜಾಸ್ತಿ ಇರುತ್ತೆ, ಆಮೇಲೆ ಸ್ಟೇಯಿಂಗ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಆಯಿಲಿ ಅಂಡ್ ಡ್ರೈ, ಆ ಸ್ಕಿನ್ ನ ನೋಡಿ ನೀವು ಫೌಂಡೇಶನ್ ತಗೊಂಡಾಗ ನಿಮ್ಮ ಮೇಕಪ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೂ ಏನಾರ ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಕಿನ್ ಕೇರ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ರಂಜಿತಾ ಮೇಕಪ್ ಸ್ಟುಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.